ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1144ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಅನ್ಪ್ಯಾಕ್ಡ್ ಈವೆಂಟ್ ಅಫಿಷಿಯಲ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ತುಂಬ ರೂಮರ್ಸ್ ಇತ್ತು ಫೆಬ್ರವರಿಯಲ್ಲಿ ನಡೆಯುತ್ತೆ ಅಂತೇಳಿ. ಇವಾಗ ಅಫಿಷಿಯಲ್ ಆಗಿ ಅವರೇ ಅನೌನ್ಸ್ ಮಾಡಿದ್ದಾರೆ. ಫೆಬ್ರವರಿ 25ನೇ ತಾರೀಕು ಈ ಒಂದು ಈವೆಂಟ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ರಾತ್ರಿ ಸ್ಟಾರ್ಟ್ ಆಗುತ್ತೆ ಈವೆಂಟ್. ನೈಟ್ ಹತ್ರ 11:30 ಟೈಮಲ್ಲಿ ನಿಮಗೆ ಈ ಒಂದು ಈವೆಂಟ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಈವೆಂಟ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26, X26 ಪ್ಲಸ್, S26 ಅಲ್ಟ್ರಾ ಈ ಒಂದು ಮೊಬೈಲ್ಸ್ ಲಾಂಚ್ ಆಗ್ತಿದೆ. ಅದ್ರ ಜೊತೆಗೆ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 4 ಹಾಗೆ ಬಂದ್ಬಿಟ್ಟು ಬಡ್ಸ್ 4 ಪ್ರೋ, ಸೊ ಈ ಒಂದು ಬಡ್ಸ್ ಕೂಡ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನ ಕೆಲವೊಂದು ಐಟಮ್ಸ್ ಕೂಡ ನಿಮಗೆ ಈ ಒಂದು ಈವೆಂಟ್ ಅಲ್ಲಿ ಲಾಂಚ್ ಆಗುತ್ತೆ. ಆದ್ರೆ ಈ ಒಂದು ಮೊಬೈಲ್ಸ್ ಗೆ ತುಂಬಾ ಕ್ರೇಜ್ ಇದೆ ಅಂತಾನೆ ಹೇಳ್ಬೋದು. ಪ್ರೀವಿಯಸ್ ಜನರೇಷನ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಿಮಗೆ ಮೇಜರ್ ಚೇಂಜಸ್ ಇರೋದಿಲ್ಲ, ಆದ್ರೆ ಕೆಲವೊಂದು ನೋಟಿಸಬಲ್ ಚೇಂಜಸ್ ಕೂಡ ಇರುತ್ತೆ. ಆ ಚೇಂಜಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ಸೊ ನೋಡೋಣಂತೆ ಫೆಬ್ರವರಿ 25ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಆಂಡ್ರಾಯ್ಡ್ 17 ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಇವಾಗ ನಾನು ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮಾರ್ಚ್ ಇಂದ ನಿಮಗೆ ಬೀಟಾ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಫಸ್ಟ್ ಪಿಕ್ಸೆಲ್ ಮೊಬೈಲ್ಸ್ ಗೆ ಕೊಡ್ತಾರೆ. ಪಿಕ್ಸೆಲ್ ಮೊಬೈಲ್ಸ್ ಅಲ್ಲಿ ಒಂದ್ 2-3 ತಿಂಗಳ ಟೆಸ್ಟ್ ಮಾಡಿದ್ದಾದ್ಮೇಲೆ ನಿಮಗೆ ಜೂನ್ ಜುಲೈ, ಸೊ ಈ ಒಂದು ತಿಂಗಳಲ್ಲಿ ಸ್ಯಾಮ್ಸಂಗ್, ಒನ್ ಪ್ಲಸ್, ಶೌಮಿ, ಓಪೋ, ವಿವೋ, ಸೊ ಇವರೆಲ್ಲರೂ ಕೂಡ ತಗೊಂತಾರೆ. ಆವಾಗ ನಿಮಗೆ ಬೀಟಾ ಪ್ರೋಗ್ರಾಮಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸ್ಟೇಬಲ್ ಬರೋದಕ್ಕೆ ಇನ್ನ ನಿಮಗೆ ತುಂಬಾ ಟೈಮ್ ಆದ್ರೆ ತಗೊಳುತ್ತೆ. ನನಗೆ ಕೇಳಿದ್ರೆ ಬೀಟಾ ಅಪ್ಡೇಟ್ ಇಂದ ನೀವು ಎಷ್ಟು ದೂರ ಇರ್ತೀರೋ ನಿಮ್ಮ ಮೊಬೈಲ್ ಅಷ್ಟು ಚೆನ್ನಾಗಿರುತ್ತೆ. ಪ್ರತಿ ಸಲ ನಾನು ಇದೇ ಹೇಳೋದು. ರೀಸನ್ ಏನು ಅಂದ್ರೆ ಬೀಟಾದಲ್ಲಿ ನಿಮಗೆ ತುಂಬಾನೇ ಬಗ್ಸ್ ಇರುತ್ತೆ, ಅದನ್ನ ನೀವು ಹ್ಯಾಂಡಲ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಮೊಬೈಲ್ ಕೆಲವೊಂದ್ಸಲ ಕೆಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಟೇಬಲ್ ಅಪ್ಡೇಟ್ ಬಂದಾಗ ನಾನೇ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತೀನಿ, ಆವಾಗ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಚೈನಾದಲ್ಲಿ ರೋಬೋಟ್ಸ್ ನ ವಿಪರೀತವಾಗಿ ಯೂಸ್ ಮಾಡ್ತಿದ್ದಾರೆ. ಯಾವ ಲೆವೆಲ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಚೈನಾದಲ್ಲಿ ಒಂದು ಕಂಪ್ನಿ ಇದೆ AG ಬಾಟ್ ಅಂತೇಳಿ. ಸೊ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಇವತ್ತಿನವರೆಗೂ ಎಷ್ಟು ರೋಬೋಟ್ಸ್ ನ ರೆಡಿ ಮಾಡಿದಾರೋ ಅಷ್ಟು ರೋಬೋಟ್ಸ್ ಕೂಡ ತಗೊಂಡು ಚೈನಾದಲ್ಲಿ ನಿಮಗೆ ಮಾರ್ಷಲ್ ಆರ್ಟ್ಸ್ ಕ್ಲಾಸಸ್ ಏನಿರುತ್ತಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಇದನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಮೂವ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು. ಹಿಂದೆಗಡೆ ಹ್ಯೂಮನ್ಸ್ ಯಾವ ರೀತಿ ಮೂವ್ ಮಾಡ್ತಿದಾರೋ ಮುಂದೆಗಡೆ ರೋಬೋಟ್ಸ್ ಕೂಡ ಅದೇ ರೀತಿ ಮಾಡ್ತಿದೆ. ಆದ್ರೆ ಕಾಂಪ್ಲಿಕೇಟೆಡ್ ಆಗಿರುತ್ತಲ್ಲ ಆ ತರ ಸ್ಟಂಟ್ಸ್ ಏನು ಕೂಡ ಮಾಡಿಸ್ತಾ ಇಲ್ಲ, ಫ್ಲಿಪ್ ಆಗೋದು, ಸೊ ಈ ತರದೇನು ಕೂಡ ಮಾಡಿಸ್ತಾ ಇಲ್ಲ. ನಾರ್ಮಲ್ ಆಗಿ ಎಲ್ಲ ಸ್ಟಂಟ್ಸ್ ಕೂಡ ಟ್ರೈನ್ ಮಾಡಿಸ್ತಿದ್ದಾರೆ. ಈ ವಿಡಿಯೋ ಇವಾಗ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ಅದ್ರ ಜೊತೆಗೆ ಇನ್ನ ಒಂದು ಕಂಪ್ನಿ ಇದೆ ಇಂಜಿನ್ AI ಅಂತೇಳಿ. ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಇನ್ನ ಕಾಂಪ್ಲಿಕೇಟೆಡ್ ಫೈಟ್ಸ್ ನ ಟ್ರೈನ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫಸ್ಟ್ ರೋಬೋಟ್ಸ್ ಗೆ ಕಂಪೇರ್ ಮಾಡಿದ್ರೆ ಇದಿನ್ನ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಹೊಡೆದ್ರು ಕೂಡ ಒಬ್ಬರಿಗೆ ಹೊಡೆದ್ ಬಿಡುತ್ತೆ, ಆ ಲೆವೆಲ್ ಅಲ್ಲಿ ಟ್ರೈನ್ ಮಾಡ್ತಿದ್ದಾರೆ. ಚೈನಾದಲ್ಲಿ ನೋಡ್ಕೊಂಡ್ರೆ ನನ್ನ ಪ್ರಕಾರ ಚೈನಾ ಹಾಗೆ ಬಂದ್ಬಿಟ್ಟು ಜಪಾನ್, ಈ ಎರಡು ದೇಶದಲ್ಲಿ ರೋಬೋಟ್ಸ್ ನ ಇವಾಗ ಮ್ಯಾಸಿವ್ ಆಗಿ ಯೂಸ್ ಮಾಡ್ತಿದ್ದಾರೆ. ಬೇರೆ ಯಾವ ದೇಶದಲ್ಲೂ ಕೂಡ ಅಷ್ಟು ಮಾಸ್ ಪ್ರೊಡಕ್ಷನ್ ಇಲ್ಲ, ಹಾಗೆ ಬಂದ್ಬಿಟ್ಟು ಅವೈಲಬಿಲಿಟಿನೂ ಕೂಡ ಅಷ್ಟಿಲ್ಲ. ಆದ್ರೆ ಚೈನಾದಲ್ಲಿ, ಜಪಾನ್ ಅಲ್ಲಿ ನೋಡ್ಕೊಂಡ್ರೆ ರೋಬೋಟ್ಸ್ ನ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಇವಾಗ ಲಾಡ್ಜ್ ಅಲ್ಲಿ ಆಗ್ಲಿ, ಇವಾಗ ಯಾರಿಗಾದ್ರೂ ವಾಟರ್ ಬಾಟಲ್ ಬೇಕು ಅಂದ್ರೆ ರೋಬೋಟ್ ಬಂದ್ಬಿಟ್ಟು ವಾಟರ್ ಬಾಟಲ್ ಕೊಡುತ್ತೆ, ಊಟ ತಂದು ಕೊಡುತ್ತೆ. ಸೊ ಈ ರೀತಿಯಾಗಿ ಎಲ್ಲಾ ಕೆಲಸಕ್ಕೂ ಕೂಡ ಆಲ್ಮೋಸ್ಟ್ ಆಲ್ ಇವಾಗ ರೋಬೋಟ್ಸ್ ನ ಯೂಸ್ ಮಾಡ್ಕೊಂತಿದ್ದಾರೆ. ಈ ಒಂದು ಕಲ್ಚರ್ ಏನಾದ್ರೂ ನಮ್ಮ ಇಂಡಿಯಾಗೆ ಬಂತು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ಟ್ರೂ ಕಾಲರ್ ಅವರು ನಿನ್ನೆ ಒಫಿಷಿಯಲ್ ಆಗಿ 2025 ಇನ್ಸೈಟ್ಸ್ ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ 2025ರಲ್ಲಿ ಎಷ್ಟು ಸ್ಪ್ಯಾಮ್ ಕಾಲ್ಸ್ ನ ನಾವು ಬ್ಲಾಕ್ ಮಾಡಿದೀವಿ, ಎಷ್ಟು ಸ್ಪ್ಯಾಮ್ ಮೆಸೇಜಸ್ ಬಂದಿದೆ, ಸೊ ಈ ರೀತಿಯಾಗಿ ಒಂದು ಓವರ್ ಆಲ್ ರಿಪೋರ್ಟ್ ಆದ್ರೆ ಕೊಟ್ಟಿದ್ದಾರೆ. ಇವರು ಕೊಟ್ಟಿರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 2025ರಲ್ಲಿ 4168 ಕೋಟಿ ಸ್ಪ್ಯಾಮ್ ಕಾಲ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓವರ್ ಆಲ್ ಆಗಿ ಆ ವರ್ಷ ನೋಡ್ಕೊಂಡ್ರೆ 4168 ಕೋಟಿ ಸ್ಪ್ಯಾಮ್ ಕಾಲ್ಸ್ ಆದ್ರೆ ಬಂದಿದೆ. ಅದರಲ್ಲಿ ನಿಮಗೆ 1189 ಕೋಟಿ ಕಾಲ್ಸ್ ಇವರು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಇದೆಲ್ಲನೂ ಕೂಡ ಸ್ಪ್ಯಾಮ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ 770 ಕೋಟಿ ಫ್ರಾಡ್ ಕಾಲ್ಸ್ ಅಂತಾನೆ ಹೇಳ್ಬೋದು. ಇವಾಗ ನಾನು ಮೇಲೆ ಏನ್ ಹೇಳೋದ್ನಲ್ಲ ಅದೆಲ್ಲನೂ ಕೂಡ ಸ್ಪ್ಯಾಮ್ ಕಾಲ್ಸ್. ಇವಾಗ ಮಾರ್ಕೆಟಿಂಗ್ ಆಗಿರ್ಬೋದು, ಸ್ಕೂಲ್ಸ್, ಕಾಲೇಜಸ್, ಸೊ ಇವರೆಲ್ಲ ಕಾಲ್ ಮಾಡ್ತಿರ್ತಾರೆ. 770 ಕೋಟಿ ಕಾಲ್ಸ್ ಏನಿದೆಲ್ಲ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫ್ರಾಡ್ ಕಾಲ್ಸ್. ಅಂದ್ರೆ ನಿಮಗೆ ಮೋಸ ಮಾಡ್ಬೇಕಂತಾನೆ ಇವರು ಕಾಲ್ ಮಾಡ್ತಾರೆ. ಆ ಒಂದು ಕಾಲ್ಸ್ 2025ರಲ್ಲಿ ನೋಡ್ಕೊಂಡ್ರೆ 770 ಕೋಟಿ ಕಾಲ್ಸ್ ಆದ್ರೆ ಬಂದಿದೆ. ಇನ್ನ ಸ್ಪ್ಯಾಮ್ ಮೆಸೇಜಸ್ ವಿಷಯಕ್ಕೆ ಬಂದ್ರೆ 12,903 ಕೋಟಿ ಮೆಸೇಜಸ್ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹತ್ತತ್ರ 12,500 ಕೋಟಿ ಮೆಸೇಜಸ್ ಆದ್ರೆ ಬಂದಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ಸ್ಪ್ಯಾಮ್ ಕಾಲ್ಸ್ ಬರುತ್ತೆ, ಅಲ್ಲಿ ಇವರು ಸ್ಪ್ಯಾಮ್ ಅಂತಾನೂ ಕೂಡ ಹೇಳ್ತಾರೆ. ಸ್ಪ್ಯಾಮ್ ಕಾಲ್ಸ್ ಬಂದಿದ್ದಾದ್ಮೇಲೂ ಕೂಡ ಆವರೇಜ್ ಆಗಿ ನೋಡ್ಕೊಂಡ್ರೆ 1 ನಿಮಿಷ 80 ಸೆಕೆಂಡ್ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹತ್ತತ್ರ 2 ನಿಮಿಷ ಈಸಿಯಾಗಿ ಆ ಸ್ಪ್ಯಾಮ್ ಅವ್ರ ಜೊತೆ ಇವರೆಲ್ಲ ಮಾತಾಡ್ತಿದ್ದಾರೆ. ಇಲ್ಲಿನೂ ಕೂಡ ತುಂಬಾ ಜನ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೂ ಕಾಲರ್ ಅವರು ಹೇಳ್ತಿದ್ದಾರೆ. ಇದರಲ್ಲಿ ನನಗೆ ಇನ್ನ ಒಂದು ಶಾಕಿಂಗ್ ಅನ್ಸಿದ್ದೇನು ಗೊತ್ತಾ, ಒಂದು
1,25,68,856 ಜನರಿಗೆ ಒಂದೇ ನಂಬರ್ ಇಂದ ಫೋನ್ ಹೋಗಿದೆ. 2025ನೇ ಇಸ್ವಿಯಲ್ಲಿ ಹತ್ತತ್ರ 1,25,00,000 ಜನರಿಗೆ ಒಂದೇ ಫೋನ್ ನಂಬರ್ ಇಂದ ಕಾಲ್ ಮಾಡಿದ್ದಾನೆ. ಅದರಲ್ಲಿ ಹತ್ತತ್ರ 3,25,538 ಜನ ಈ ಒಂದು ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಹಾಗೆ ಬಂದ್ಬಿಟ್ಟು ರಿಪೋರ್ಟ್ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಒಂದೇ ಫೋನ್ ನಂಬರ್, ಇವಾಗ ನಂದೇ ಫೋನ್ ನಂಬರ್ ಅಂತ ಇಟ್ಕೊಳ್ಳಿ, ನಾನು ಒಂದು ವರ್ಷದಲ್ಲಿ 1,25,00,000 ಜನರಿಗೆ ಕಾಲ್ ಮಾಡಿದ್ದೀನಿ. ಇನ್ನು ಯಾವ ಲೆವೆಲ್ ಅಲ್ಲಿ ಅವನು ಕೆಲಸ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಇದೊಂದು ರೀತಿ ಮ್ಯಾಸಿವ್ ರಿಪೋರ್ಟ್ ಅಂತಾನೆ ಹೇಳ್ಬೋದು. ಈ ರಿಪೋರ್ಟ್ ನೋಡಿದ್ದಾದ್ಮೇಲೆ ನನಗಂತೂ ತುಂಬಾನೇ ಶಾಕ್ ಆಯ್ತು. ನಿಮ್ಮಲ್ಲಿ ಎಷ್ಟು ಜನ, ನಿಮಗೆ ಪ್ರತಿದಿನ ಎಷ್ಟು ಸ್ಪ್ಯಾಮ್ ಕಾಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ಸೂಪರ್ ಮ್ಯಾನ್, ಫ್ಲಾಶ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಸೊ ಇವ್ರನ್ನೆಲ್ಲರನ್ನೂ ಕೂಡ ನೋಡಿರ್ತೀವಿ. ರೀಸೆಂಟ್ ಆಗಿ ಕೆನ್ಯಾದಲ್ಲಿ ಒಬ್ಬ ವ್ಯಕ್ತಿ ಸೃಷ್ಟಿಯಾಗಿದ್ದಾನೆ. ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ವೈಫೈ ಮ್ಯಾನ್ ಅಂತೇಳಿ. ವೈಫೈ ಮ್ಯಾನ್ ಏನಕ್ಕೆ ಬ್ರೋ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಮಗೆ ವೈಫೈ ರೂಟರ್ಸ್ ಏನಿರುತ್ತಲ್ಲ ಅದನ್ನ ತಲೆ ಮೇಲೆ ಇಟ್ಕೊಂಡಿರ್ತಾನೆ. ಇವಾಗ ಎಲ್ಲಿ ಕ್ರೌಡೆಡ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಇವ್ನು ಹೋಗ್ಬಿಟ್ಟು ವೈಫೈ ಸರ್ವಿಸ್ ಆದ್ರೆ ಕೊಡ್ತಿದ್ದಾನೆ. 1 ಗಂಟೆಗೆ 50 ರೂಪಾಯಿ ಚಾರ್ಜ್ ಮಾಡ್ತಿದ್ದಾನೆ. ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ, ಅದ್ರ ಜೊತೆಗೆ ಫಾಸ್ಟ್ ಇಂಟರ್ನೆಟ್ ಕೂಡ ಕೊಡ್ತಿದ್ದಾನೆ. ಇವಾಗ ಸಖತ್ತಾಗಿ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಎಲ್ಲೆಲ್ಲಿ ಕ್ರೌಡೆಡ್, ಯಾರ್ಯಾರಿಗೆಲ್ಲ ಇಂಟರ್ನೆಟ್ ಅವಶ್ಯಕತೆ ಇರುತ್ತೋ ಇವನೇ ಅಲ್ಲಿಗೆ ಹೋಗ್ಬಿಟ್ಟು ಇಂಟರ್ನೆಟ್ ಸರ್ವಿಸ್ ಆದ್ರೆ ಕೊಡ್ತಿದ್ದಾನೆ. ಈ ಮ್ಯಾನ್ ಇವಾಗ ತುಂಬಾನೇ ವೈರಲ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಬ್ಲೂಮ್ಬರ್ಗ್ ಅವರು ಒಂದು ರಿಪೋರ್ಟ್ ನ ಕೊಟ್ಟಿದ್ದಾರೆ. ಇವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಮಾರ್ಚ್ 2ನೇ ತಾರೀಕು ಆಪಲ್ ಕಡೆಯಿಂದ ಹೊಸ ಮ್ಯಾಕ್ ಬುಕ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ರೀಸೆಂಟ್ ಆಗಿ ನೋಡ್ಕೊಂಡ್ರೆ M5 ಚಿಪ್ ಇಂದ ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡಿದ್ರು. ಇವಾಗ ನಿಮಗೆ M5 Pro, M5 Max ಈ ಒಂದು ಚಿಪ್ ಇಂದ ಹೊಸ ಮ್ಯಾಕ್ ಬುಕ್ಸ್ ಆದ್ರೆ ಲಾಂಚ್ ಆಗುತ್ತೆ. ಇದು ನಿಮಗೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ, ಅದ್ರ ಜೊತೆಗೆ ಅದೇ ರೀತಿ ಪವರ್ಫುಲ್ ಕೂಡ ಇರುತ್ತೆ. ಹಾಗೆ ಬಂದ್ಬಿಟ್ಟು ಮಾರ್ಚ್ 4ನೇ ತಾರೀಕು ಅಫಿಷಿಯಲ್ ಆಗಿ iPhone 17e ಈ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ. ಇದು ನಿಮಗೆ ಒಂದು 60,000 ರೇಂಜ್ ಅಲ್ಲಿ ಲಾಂಚ್ ಆಗುತ್ತೆ. ಆದ್ರೆ 60,000 ಕೊಟ್ಟು ತಗೊಳ್ಳೋ ಅಂತ ಮೊಬೈಲ್ ಏನಲ್ಲ, ಆದ್ರೆ ಒಂದು 60,000 ರೇಂಜ್ಗೆ ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ ನಿಮಗೆ ಮಾರ್ಚ್ 4ನೇ ತಾರೀಕು ಅಫಿಷಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ನಿಮಗೆ ಬಜೆಟ್ ಅಲ್ಲೇ ಸಿಗುತ್ತೆ. ಇನ್ನ ಕೆಲವೊಂದು ರಿಪೋರ್ಟ್ಸ್ ಇದೆ, ಇವಾಗ ಆಪಲ್ ಕಂಪ್ನಿಯವರು ಬಂದ್ಬಿಟ್ಟು 50,000 60,000 ರೇಂಜ್ ಅಲ್ಲಿ ಹೊಸ ಮ್ಯಾಕ್ ಬುಕ್ಸ್ ನ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ M5 Pro ಈ ಒಂದು ಚಿಪ್ ಇರೋದಿಲ್ಲ. ಐಫೋನ್ ಅಲ್ಲಿ ಏನ್ ಚಿಪ್ ಇರುತ್ತಲ್ಲ A18 Pro ಈ ಒಂದು ಚಿಪ್ ಈ ಮ್ಯಾಕ್ ಬುಕ್ ಅಲ್ಲಿ ಯೂಸ್ ಮಾಡ್ತಾರೆ. ಆವಾಗ ಈ ಒಂದು ಮ್ಯಾಕ್ ಬುಕ್ ನಿಮಗೆ 50 ಇಲ್ಲ 60,000 ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ತರ ಒಂದು ಮ್ಯಾಕ್ ಬುಕ್ ಮೇಲೂ ಕೂಡ ಇವರು ವರ್ಕ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ತುಂಬಾ ಬಜೆಟ್ ಅಲ್ಲಿ ಒಂದು ಮ್ಯಾಕ್ ಬುಕ್ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ Xiaomi ಅವರು ರೀಸೆಂಟ್ ಆಗಿ Xiaomi ಟ್ಯಾಗ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಟ್ಯಾಗ್ ನ ಲಾಂಚ್ ಮಾಡಿದ್ದಾರೆ. ಹತ್ತತ್ರ 1,600 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಚೈನಾದಲ್ಲಿ. ಹಾಗೆ ಬಂದ್ಬಿಟ್ಟು ದುಬೈಯಲ್ಲಿ ಮಾತ್ರ ಲಾಂಚ್ ಮಾಡಿದ್ದಾರೆ, ಬೇರೆ ಎಲ್ಲಿನೂ ಕೂಡ ಇವರು ಲಾಂಚ್ ಮಾಡಿಲ್ಲ. ನೀವು ಆಪಲ್ ಟ್ಯಾಗ್ ಎಲ್ಲ ನೋಡಿರ್ತೀರಲ್ಲ, ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮಗೊಂದು ಸ್ವಲ್ಪ ಫ್ಲಾಗ್ಶಿಪ್ ಲೆವೆಲ್ ಅಲ್ಲೇ ಇರುತ್ತೆ. ಆಪಲ್ ಟ್ಯಾಗ್ ಏನೇನೆಲ್ಲ ಕೆಲಸ ಮಾಡುತ್ತೋ Xiaomi ಟ್ಯಾಗು ಕೂಡ ನಿಮಗೆ ಅದೇ ರೀತಿ ಕೆಲಸ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಈಸಿಯಾಗಿ 1,2,000ಕ್ಕೆ ಲಾಂಚ್ ಮಾಡ್ತಾರೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.